ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತಿಂದಿಲ್ಲ. ತಿಂಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಟೈಮ್ ಬಂದು 9:30 ಆಗಿಬಿಟ್ಟಿದೆ. ನಮ್ಮ ಚಿನಿಮನ್ ತಿಂಡಿ ಆಯಿತು. ತಿಂಡಿ ತಿನ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಫ್ರೆಂಡ್ಸ್, ಇವತ್ತು ತಿಂಡಿ ಬಂದು ಚಿಕನ್ ಫ್ರೈಡ್ ರೈಸ್ ಮಾಡಿದ್ದೀನಿ. ಯಾಕಂದರೆ ಮಂಗಳವಾರ ಅಮಾವಾಸ್ಯೆ ಇರೋದ್ರಿಂದ ಇವತ್ತೇ ನಾನು ಚಿಕನ್ ತರಿಸ್ಕೊಂಡಿದ್ದೀನಿ. ಒಂದು 1/2 kg ಚಿಕನ್ ತರಿಸ್ಕೊಂಡಿದ್ದೀನಿ. ಅದು ಬೆಳಿಗ್ಗೆನೇ ಫ್ರೆಶ್ ಆಗಿ ಸಿಗುತ್ತೆ, ಹಾಗಾಗಿ ಬೆಳಿಗ್ಗೆನೇ ತರಿಸ್ಕೊಬಿಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ಮಾಡಬೇಕು. ಈಗಕ್ಕೆ ನಾನು ಅನ್ನ ಮಾಡಿದ್ದೆ, ಹಾಗೆಯೇ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡು ಚಿಕನ್ ಫ್ರೈಡ್ ರೈಸ್ನ ಮಾಡಿದ್ದೀನಿ. ಸುಮ್ಮನೆ ಬಿದ್ದೋಗುತ್ತೆ ನೋಡು. ಎಷ್ಟು ತೀಟೆ ಮಾಡ್ತಾಳೆ ನೋಡಿ. ನನ್ನ ಹತ್ರ ಇರೋದು ಸೆಲ್ಫಿ ಸ್ಟಿಕ್ಕು. ಅದನ್ನ ನಾನು ಚೇರ್ ಮೇಲೆ ಇಟ್ಟು ಮಾತಾಡೋದು, ನಮ್ಮ ಹೈಟಿಗೆ ಸರಿಯಾಗಿರ್ಬೇಕಲ್ಲ ಅಂದ್ಕೊಂಡು ಆ ಚೇರ್ನೇ ಕಾಲಲ್ಲಿ ಆ ಕಡೆ ಈ ಕಡೆ ಎಳಿತಾಳೆ ನೋಡಿ. ಅದೇನೋ ಸ್ಟಿಕ್ ಏನಾದ್ರು ಬೀಳ್ತು ಅಂದರೆ ಮೊಬೈಲ್ ಕೆಳಗೆ ಬಿದ್ದು ಹೊಡೆದೋಗುತ್ತೆ. ಬನ್ನಿ, ತಿಂಡಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ರೆಡಿ ಮಾಡಿ ಇಟ್ಟಿದ್ದೀನಿ ತಿಂಡಿ. ನೋಡಿ, ಚಿಕನ್ ಫ್ರೈಡ್ ರೈಸ್, ಚಿಕನ್ ಪೀಸಸ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ಬರ್ತಾ ಇದೆ. ಇದು ನೋಡ್ತಾ ಇದ್ರೇ ಬೇಗ ತಿನ್ಕೊಬಿಡೋಣ ಅನ್ನಿಸ್ತಾ ಇದೆ. ನಾನು ತಿಂತೀನಿ, ಸುಮ್ಮನೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿರುತ್ತೆ ಅಂತ. ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ. ಸೂಪರ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ತಿಂತಾ ಇದ್ರೆ ಇನ್ನೂ ತಿಂತಾನೆ ಇರೋಣ ಅಂತ ಅನ್ನಿಸ್ತಾ, ಅಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ತಿಂತಾ ಇದ್ರೆ ಫ್ರೆಂಡ್ಸ್, ಫಸ್ಟ್ ತಿಂಡಿ ತಿನ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ. ಏನು ತಿಂತಿದ್ಯಾ ಚಿನಿಮಾ? ಮೂಳೆ ತಿಂತಿದ್ಯಾ? ಫ್ರೆಂಡ್ಸ್, ಬೆಳಿಗ್ಗೆ ಮಾಡಿದ್ದು ಫ್ರೈಡ್ ರೈಸ್ನ ಈಗ ತಿಂತಿದ್ದಾಳೆ. ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಅವಳಿಗೆ ಹೊಟ್ಟೆ ಸಿಗ್ತದೆ ಅಂದ್ಕೊಂಡು ಬೆಳಗಿನ ತಿಂಡಿನ ಒಂದು ಸ್ವಲ್ಪ ಮಡಗಿದೆ, ಅದನ್ನ ಅವಳು ಈಗ ತಿಂತಾ ಇದ್ದಾಳೆ. ಅದರಲ್ಲಿ ಒಂದು ಮೂಳೆ ಸಿಕ್ಬಿಟ್ಟಿದೆ, ಮೂಳೆನೇ ಕೊರಿತಾ ಕೂತಿದ್ದಾಳೆ ನೋಡಿ. ಮೂಳೆ ಅಂದರೆ ಇಷ್ಟ ಅವಳಿಗೆ, ನನ್ನ ಥರನೇ. ನಾನು ಅಷ್ಟೇ ಪೀಸಸ್ ಹೆಚ್ಚು ತಿನ್ನಲ್ಲ, ಆ ಮೂಳೆನೇ ಜಾಸ್ತಿ ತಿನ್ನೋದು. ಮೂಳೆ ಒಂಥರ ಕಡಿಲಿಕ್ಕೆ ಚೆನ್ನಾಗಿರುತ್ತಲ್ಲ. ಮೂಳೆ ಕಡಿತಿದ್ಯಾ? ಚೀಪ್ತಿದ್ಯಾ? ಸರಿ, ಅನ್ನ ತಿನ್ಕ. ಅನ್ನ ಒಂದು ಸ್ವಲ್ಪ ಇದೆ. ಫ್ರೈಡ್ ರೈಸ್. ಏನು ರೈಸು? ಫ್ರೈಡ್ ರೈಸ್. ವಾವ್, ಕಲ್ತ್ಬಿಟ್ಟಿದ್ದಾಳೆ.
ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನಕ್ಕೆ ಅಡುಗೆನೂ ಆಗಿಬಿಟ್ಟಿದೆ. ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಮನೆಯದ ಕೆಲಸಗಳೆಲ್ಲ ಅದೆಲ್ಲ ಮುಗಿಸಿ ಅಡುಗೆಲ್ಲ ಮಾಡಿಬಿಟ್ಟು ಈಗೇನಿದ್ರು ಈಗ ಊಟ ಮಾಡಬೇಕು. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಚಿಕನ್ ಉಳಿದಿತ್ತು, ಅದರಲ್ಲಿ ಸ್ವಲ್ಪ ಕಬಾಬು ಮತ್ತು ಸ್ವಲ್ಪ ಗೊಜ್ಜು ಮಾಡಿದ್ದೀನಿ. ತೋರಿಸ್ಬೇಕಾ? ಇವಳ್ದು ಆಲ್ರೆಡಿ ಊಟ ಆಗೋಯ್ತು. ಬೇಗ ಊಟ ತಿಂಡಿ ಎಲ್ಲ ಬೇಗ ಮಾಡಿಬಿಡ್ತಾಳೆ ಇವಳಿಗೆ ಟೈಮಿಗೆ ಕರೆಕ್ಟಾಗಿ ಸಿಕ್ಬಿಡ್ಬೇಕು. ಬೇಗನೆ ಹೊಟ್ಟೆ ಹಸ್ಬಿಡ್ತಾಳೆ ಇವಳಿಗೆ. ಹೊಟ್ಟೆ ಹೆಸರು ಬಂದಾಗ ಮಮ್ಮಿ ನನಗೆ ಊಟ ಬೇಕು ಅಂತ ಕೇಳ್ತಾಳೆ. ಊಟ ಮಾಡಿಬಿಟ್ಟು ಆರಾಮಾಗಿ ಕೂತಿದ್ದಾಳೆ ಅಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನನಗೆ ಏನಾದರೂ ಒಂದು ಕೆಳಟೆ ಮಾಡ್ತಾನೆ ಇರ್ತಾಳೆ. ನಾನು ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಹಿಂದಿಂದೇ ಇರ್ತಾಳೆ. ನೈಟಿ ಹಿಡ್ಕೊಂಡು ಹಿಂದಿಂದೇ ಬರ್ತಾ ಇರ್ತಾಳೆ. ಅವಳಂತೂ ಕೂತ್ಕೊಂಡು ಆಡಲ್ಲ. ನನ್ನನ್ನು ಕರೀತಾಳೆ ಜೊತೆಗೆ, ಕೂತ್ಕೊಂಡು ಆಡು ಬಾ ಮಮ್ಮಿ ನೀನು ಅಂತ ಹೇಳ್ತಾಳೆ. ನಾನು ಕೆಲಸ ಬಿಟ್ಬಿಟ್ಟು ಇವ್ರ ಜೊತೆ ಆಟ ಆಡೋಕ್ಕಾಗುತ್ತಾ? ಆದರೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಕೆಲಸ ಎಲ್ಲ ಮುಗಿಸಿ. ನೆನ್ನೆಯಿಂದ ಇವಳು ಅಂಗನವಾಡಿಗೆ ಹೋಗ್ತಾ ಇಲ್ಲ. ಬಂದವರು ಹೆಲ್ಪರ್ ಬಂದು ಕರೆದ್ರೆ ನಾನು ಬರಲ್ಲ ಹೋಗು ಅಂತ ಕಳಿಸ್ಬಿಡ್ತಾಳೆ. ಅವ್ರು ಬಂದರೆ ಸಾಕು ಹೋಗಿ ಔಸ್ಕೊಬಿಡ್ತಾಳೆ. ಔಸ್ಕೊಂಡು ನಾನು ಬರಲ್ಲ ಅಂತ ಅಳ್ತಾ ಇರ್ತಾಳೆ. ಹಾಗಾಗಿ ನೆನ್ನೆನೂ ಮಿಸ್ ಆಗಿಬಿಟ್ಟಿದೆ, ಇವತ್ತು ಮಿಸ್ ಆಗಿಬಿಟ್ಟಿದೆ. ನಾಳೆ ಭಾನುವಾರ, ಸೋಮವಾರದಿಂದ ಕಳಿಸ್ಲೇಬೇಕು ಇವಳನ್ನ. ಹೋಯ್ತೀಯ ಅಲ್ವಾ ಸೋಮವಾರ? ನೋಡಮ್ ಬಂದ್ರೆ ಮೇಡಮ್ ಬಂದು ಕರೆದ್ರೆ ಹೋಯ್ತೀಯಲ್ವಾ? ಸಾಯಂಕಾಲ ಬುಧವಾರ ಸಾಯಂಕಾಲ ಕಂಟು ಹೋಯ್ತೀನಿ. ಬುಧವಾರ ಅಲ್ಲ, ಸೋಮವಾರ ಕಂಟು ಹೋಯ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಗಂಟೆ ಹೋಗ್ಬೇಕು. ನಾನು ಎಬ್ಳೆ ಹೋಯ್ತೀನಿ. ಆಂಟಿ ಬಂದ್ರ ಇಲ್ಲಿ ನೋಡಿ, ಈ ಇವಳು ಹಾಕ್ಕೊಂಡಿದ್ದಾಳಲ್ಲ ಬಳೆ, ಕಳೆದಾಕ್ತೀನಿ. ಈ ಬಳೆ ನಾನು ಎಲ್ಲೆಲ್ಲ ಹಂಸಿ ಮಡಗ್ತೀನಿ ಅಲ್ಲಿಂದ ಹುಡ್ಕೊಂಡು ಅವಳು ಹಾಕ್ಕೊಬಿಡ್ತಾಳೆ. ಕಪ್ಪು ಬಳೆ ಹಾಕಿದ್ವಿ, ಆದ್ರೂ ಈ ಬಳೆನ ಅವಳು ಎಲ್ಲಿ ಮಡಗಿರ್ತೀವಿ ಅಂತ ಅವಳು ಕಂಡು ಹಿಡಿತಾಳೆ ಅಂತಲೇ ಗೊತ್ತಾಗಲ್ಲ. ಎಲ್ಲಿ ಹಂಸಿ ಮಡಗಿದ್ರು ಅದನ್ನ ತೆಗೆದು ಹಾಕ್ಕೊಬಿಡ್ತಾಳೆ. ಹಾಕ್ಕೊಬಿಡ್ತಾಳೆ. ನಾವು ಇವಳು ಕೈ ಸಿಕ್ಕಬಾರ್ದು ಅಂತ ಎಲ್ಲಿ ಮಡಗಿರ್ತೀವಿ ಅಲ್ಲಿಂದ ತೆಗೆದು ಚೇರ್ ಮೇಲೆ ಏನಾದ್ರು ಮಡಗಿದ್ರೆ ಚೇರ್ ಮಡಿಕೊಂಡು ಹತ್ಬಿಟ್ಟು ತಗೊಂಡು ಹಾಕ್ಕೊಬಿಡ್ತಾಳೆ. ಉದ್ದ ಬೆಳೆದು ಬಿಟ್ಟಿದ್ದಾಳಂತೆ. ಫ್ರೆಂಡ್ಸ್, ಈಗ ಹೊಟ್ಟೆ ಹಸಿವು ಆಗ್ಬಿಟ್ಟಿದೆ. ಫಸ್ಟು ಊಟ ಮಾಡ್ಕೊಳ್ತೀನಿ. ಬನ್ನಿ ನೋಡಿ, ಇಲ್ಲಿ ಚಿಕನ್ ಗೊಜ್ಜು ಆಲ್ರೆಡಿ ಆಗಿದೆ. ಹಾಗೆಯೇ ಉಳಿದಿದ್ರಲ್ಲಿ ಕಬಾಬ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಫ್ರೆಂಡ್ಸ್ ನೋಡಿ, ಹಾಕೊಂಡಿದ್ದೀನಿ ಚಿಕನ್ ಗೊಜ್ಜು. ನೀನು ತಿಂತೀಯಾ? ಯಾಕೆ? ಆಗಲೇ ತಿಂದಿದ್ಯಾ? ಚಿಕನ್ ಗೊಜ್ಜು ತಿಂದಿ. ವೈಟ್ ರೈಸ್ ತಿಂದಿವಸಿ. ನೀನು ತಿನ್ಕಾಯ? ವೈಟ್ ರೈಸ್ ಅಲ್ಲ, ಅದು ಫ್ರೈಡ್ ರೈಸು. ಫ್ರೈಡ್ ರೈಸ್ ಅದನ್ನ ತಿಂದಿರೋದಕ್ಕಪ್ಪ. ನಮ್ಮ ಮಮ್ಮಿಗ ಯಾಣ ಇಷ್ಟ ಅಂತ ಗೊತ್ತಿಲ್ಲಕ್ಕಪ್ಪ. ನನ್ನ ಬಡ್ಕ ಇಷ್ಟ ಅಂತ ಇದೆ. ಫ್ರೆಂಡ್ಸ್, ಫಸ್ಟ್ ಊಟ ಮಾಡ್ಕೊಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಊಟ ಎಲ್ಲ ಮುಗೀತು. ಊಟ ಇತ್ತು, ತುಂಬ ಚೆನ್ನಾಗಿತ್ತು. ಇನ್ನೇನಿದ್ರು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ಇವಳು ಸ್ವಲ್ಪ ಹೊತ್ತು ಮನೆ ಕಳನ ಬಾ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ನಾನು ಇವಳ ಜೊತೆ ಹೋಗಲಿಲ್ಲ ಅಂದರೆ ಇವಳು ಮನೆ ಕಳಲ್ಲ. ನಾನು ಹೋಗಿ ಜೊತೆಲೇ ಮನೆ ಕಬೇಕು, ಹಾಗಾದರೆ ಮಾತ್ರ ಇವಳು ಮನೆ ಕಳೋದು.
ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಬೇಕು ಅಂತ ಇದ್ದೀನಿ. ಯೂಟ್ಯೂಬ್ ಮಾಡೋದು ತಪ್ಪ ಹೇಳಿ? ನಾನು ಯೂಟ್ಯೂಬ್ ಮಾಡೋದ್ರಿಂದ ನಮ್ಮ ಫ್ಯಾಮ್ಲಿಗಳಲ್ಲಿ ಕೆಲವರಿಗೆ ಆಯ್ತಾನೇ ಇಲ್ಲ. ಏನಾದರೂ ಒಂದು ಕೊಂಕು ಮಾತುಗಳನ್ನ ಹೇಳ್ತಾರೆ. ನಾ ಇದೇ ಫಸ್ಟ್ ಅಲ್ಲ, ಸುಮಾರು ಸಲ ಹೇಳಿದ್ದಾರೆ. ನಮ್ಮ ಮನೆಯವ್ರ ಜೊತೆನೂ ಅಷ್ಟೇ, ವಿಡಿಯೋ ಮಾಡಿ ಫೋನ್ಗೆ ಹಾಕ್ತಾಳೆ ಅಂತ ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಏನು ಗೊತ್ತಾ, ಅವರು ಚೆನ್ನಾಗಿದ್ದರೆ ಮಾತ್ರ ಚಂದ. ಏನಾದರೂ ಸ್ವಲ್ಪ ಅವರಿಗೆ ಮನಸ್ಸಿಗೆ ಬೇಜಾರಾಯಿತು ಅಂದರೆ ಸ್ವಲ್ಪ ಕೋಪ ಬಂದುಬಿಡುತ್ತೆ. ಆಮೇಲೆ ಯಾರಾದರೂ ಏನಾದರೂ ಅಂದರೆ ಅವ್ರಿಗೆ ಬೇಗ ಬೇಜಾರಾಗ್ಬಿಡ್ತದೆ. ಹಾಗೆಯೇ ಸುಮಾರು ಸಲ ಅವರು ನನಗೆ ಬಂದು ಹೇಳೋರು, ಹಿಂಗೆ ಹೇಳ್ತಾರೆ ಅಂತ. ಈಗ ನಾನು ಹೇಳೋದು ಒಂದೇ, ನಮ್ಮನ್ನ ಆಡ್ಕೊಳ್ಳೋದಲ್ಲ, ನೀವು ಅದನ್ನ ಮಾಡಿ ತೋರಿಸಿ ಅಲ್ವಾ. ನೀವು ಅದನ್ನ ಮಾಡಿದ್ರೆ ನಾವೊಂದು ಸಪೋರ್ಟ್ ಮಾಡ್ತೀವಿ. ನೀವು ಮಾಡಿ ವಿಡಿಯೋನ, ಬೇಡ ಅಂತ ಹೇಳಿದ್ಯಾರ ಅಲ್ವಾ. ನೀವು ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ನಿನ್ನ ಹೆಂಡ್ತಿ ಈ ಥರ ಮಾಡ್ತಾಳೆ, ಆ ಥರ ಮಾಡ್ತಾಳೆ, ವಿಡಿಯೋ ಮಾಡ್ತಾಳೆ, ಅವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ನೋಡಿ, ನಾನು ಇನ್ನೂ ಯೂಟ್ಯೂಬು ಸ್ಟಾರ್ಟ್ ಮಾಡಿ ಇನ್ನೂ 1 ವರ್ಷ ಆಗಿಲ್ಲ. ನನಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ, ಹಾಗೆಯೇ ವಾಚ್ ಅವರು ಕಂಪ್ಲೀಟ್ ಆಗಿಲ್ಲ. ಇವಾಗಲೇ ಈ ಥರ ಮಾತುಗಳು ಎಷ್ಟು ಬೇಜಾರಾಗುತ್ತಲ್ವ. ಹಂಗೆ ಹೇಳ್ತೀನಿ. ಈಗ ನಮ್ಮನ್ನ ಆಡ್ಕೊಳ್ಳೋರು 5 ಜನ ಇದ್ದರೆ ನಮಗೆ ಅಂತ ಸಮಾಧಾನ ಮಾಡೋರು ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಹಾಗೆಯೇ ನಾನು ಏನು ಹೇಳೋದು, ಏನು ಹೇಳೋಕ್ಕಾಗಲ್ಲ. ನಿಮ್ಮ ಮಾತಿಗೆಲ್ಲ ನಾವು ಯಾರೇ ಏನೇ ಇರಲಿ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಕೆಲಸ ಏನಿದೆ ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಈಗ ಅರ್ಧದಲ್ಲಿ ಬಿಡೋಕ್ಕೂ ಆಗಲ್ಲ ಅಲ್ವಾ. ಈಗ ನನ್ನ ಚಾನಲ್ನ ಸುಮಾರು ಜನ ಯೂಟ್ಯೂಬ್ ಅವರು ನೋಡ್ತಾ ಇರ್ತೀರ. ನೀವೇ ಹೇಳಿ, ಯೂಟ್ಯೂಬ್ ಮಾಡೋದು ಸರಿನಾ ತಪ್ಪ ಅಲ್ವಾ. ನಮ್ಮಂಥವ್ರಿಗೆ ಮನೇಲಿ ಸುಮ್ಮನೆ ಕೂತಿರ್ತೀವಿ, ಅಂಥವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಈ ಯೂಟ್ಯೂಬ್ ಮಾಡೋದ್ರಿಂದ ಒಂದು ಹೆಲ್ಪ್ ಆಗುತ್ತೆ. ಎಲ್ಲರೂ ಮಾಡಲಿ, ಅದನ್ನ ಆಡ್ಕೊಳ್ಳೋದ್ರಲ್ಲಿ ಏನಿದೆ. ಈಗ ಬೇರೆಯವರು ಆಡ್ಕೊಳ್ಳೋಕ್ಕಿಂತ ನಮ್ಮವರೇ ನಮ್ಮನ್ನ ಆಡ್ಕೊಂಡ್ರೆ ಎಷ್ಟು ಇದಾಗುತ್ತಲ್ವ. ಏನು ಹೇಳೋದು, ಆಡ್ಕೊಳ್ಳೋರಲ್ಲ, ಆಡ್ಕೊಳ್ಳಿ. ನಾನು ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾನೆ ಇರ್ತೀನಿ, ಯಾವುದಕ್ಕೂ ನಾನು ಸೋಲಲ್ಲ. ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಾಳೆನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ, ಅವರು ನನ್ನ ಚಾನಲ್ನ ನೋಡಲಿ, ನನಗೆ ಸಪೋರ್ಟ್ ಮಾಡಲಿ. ಹಾಗೆ ಯಾರು ನನ್ನ ಚಾನಲ್ ನೋಡ್ತಿದ್ದಾರ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.